ನಾನು ಸಿಟಿ ಕಾರ್ಪೊರೇಷನ್ ಅವ್ರಿಗೆ ಮತ್ತೆ ಮೈಸೂರು ಸಿಟಿ ಪೊಲೀಸ್ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವುಗಳು ಒಂದು ಸಲಿ ನಮ್ಮ ಫುಟ್ಪಾತ್ ಅಲ್ಲಿ ಓಡಾಡಿ ನೋಡಿ. ನೀವು ಬಿಡ್ರಪ್ಪ ಮೈಸೂರವರು, ಸಖತ್ತಾಗಿರೋ ರೋಡು, ಫುಟ್ಪಾತು, ಗಿಡ ಮರ, ಪಾರ್ಕು, ಸ್ಟೇಡಿಯಮ್ಮು, ಮೈಸೂರಲ್ಲಿ ಇರೋಕ್ಕೆ ಚಂದ. ಆದರೆ ಇಲ್ಲಿ ನಮ್ಗಿರೋ ನೋವು ನಮಗೆ ಮಾತ್ರ ಗೊತ್ತು. ಮೇಲೆಲ್ಲ ತಳುಕು, ಒಳಗೆಲ್ಲ ಉಳುಕು. ಮೈಸೂರು ರೋಡ್ಗಳು ಗುಂಡಿ ಬಿದ್ದೋಗವೆ, ಅಂದರೆ ಬಾವಿಗಳಾಯ್ತಾವೆ. ಫುಟ್ಪಾತ್ಗಳು ಎನ್ಕ್ರೋಚ್ಮೆಂಟ್ ಆಯ್ತಾವೆ, ಮನೆ ಕಟ್ಕೋತವ್ರೆ. ಅದಾದ್ಮೇಲೆ ಅಲ್ಲಿಂದ ಬಂದವರು ಶೆಡ್ಗಳು ಹಾಕತ್ತವ್ರೆ, ಅಂಗಡಿಗಳಲ್ಲಿ ಆ ಪ್ರಾಡಕ್ಟ್ಸ್ಗಳನ್ನ ತಗೊಂಬಂದು ಫುಟ್ಪಾತ್ ಮೇಲೆ ಇಟ್ಟು ಮಾರಾಡ್ತವ್ರೆ. ಫುಟ್ಪಾತ್ ಇರೋದು ಪಾದಚಾರಿಗಳಿಗೆ ನಡ್ಕೊ ಹೋಗೋದನ್ನೇ ಮರ್ಸ್ಬಿಟ್ಟವ್ರೆ. ನಮ್ಮ ರಾಜಕಾರಣಿಗಳಿಗೆ ಬಿಡಿ ಇದೆಲ್ಲ ಕಣ್ಣಿಗೆ ಕಾಣಿಸಲ್ಲ, ಎಷ್ಟೇ ವಿಡಿಯೋ ಮಾಡಾಕಿದ್ರು ಇದು ಕಣ್ಣು ಕಾಣಿಸಲ್ಲ. ಆದರೆ ಗೌರ್ಮೆಂಟ್ ಅಫಿಷಿಯಲ್ಸ್, ನಿಮಗೆ ನಾನು ಸಿಟಿ ಕಾರ್ಪೊರೇಷನಲ್ಲಿ ಕೆಲಸ ಮಾಡೋರು ಕೇಳ್ಕೊಳ್ಳೋದು, ಸರ್ ನೀವು ಒಂದು ಬಡ ಕುಟುಂಬದಿಂದ ಬಂದಿರೋರಲ್ವಾ, ನಿಮ್ಗಳಿಗೂ ಸಾರ್ವಜನಿಕರಿಗೆ ಸವಲತ್ತುಗಳು ಸಿಗಬೇಕು ಅಂತ ಇರ್ತದಲ್ವಾ. ಖಂಡಿತವಾಗ್ಲೂ ನಿಮ್ಗೆ ರಾಜಕಾರಣಿಗಳಿಂದ ಒತ್ತಡ ಇರ್ತದೆ. ಆದ್ರೂ ಫುಟ್ಪಾತ್ ತೆರವುಗೊಳಿಸಕ್ಕೆ ಏನ್ ಪ್ರಾಬ್ಲಮ್ ಅಂತ ಅರ್ಥ ಆಯ್ತಾ ಇಲ್ಲ ನನಗೆ. ಫುಟ್ಪಾತ್ ಯಾರಪ್ಪನ ಮನೆ ಆಸ್ತಿ ಗುರು, ಗೌರ್ಮೆಂಟ್ ಅಲ್ವಾ, ಸಾರ್ವಜನಿಕರು ಓಡಾಡ್ಲಿ ಅಂತಲ್ವಾ ಮಾಡಿರೋದು. ನಾನು ಸಿಟಿ ಕಾರ್ಪೊರೇಷನ್ ಅವ್ರಿಗೆ ಮತ್ತೆ ಮೈಸೂರು ಸಿಟಿ ಪೊಲೀಸ್ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವುಗಳು ಒಂದು ಸಲಿ ನಮ್ಮ ಫುಟ್ಪಾತ್ ಅಲ್ಲಿ ಓಡಾಡಿ ನೋಡಿ. ನಿಜವಾಗ್ಲೂ ಈ ಸಾರ್ವಜನಿಕರಿಗೆ ಫುಟ್ಪಾತ್ ಅವೈಲೇಬಲ್ ಇಲ್ಲ. ಅವ್ರು ಕೇಳಿದ್ರೆ ಏನಂತ ಹೇಳ್ತಾರೆ ಗೊತ್ತಾ, ನಾನು ಅವ್ರಿಗೆ ಡೈಲಿ ಕೊಡ್ತೀನಿ, ಮಂತ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ನನಗೆ ಅವ್ನ್ ಗೊತ್ತು ಇವ್ನ್ ಗೊತ್ತು ಅಂತ ಹೇಳ್ತಾರೆ, ಜಗಳಕ್ಕೆ ಬರ್ತಾರೆ. ಸಾರ್ವಜನಿಕರ ನೋವು ನಿಮ್ಗೆ ಅರ್ಥ ಆಯ್ತಾ ಇಲ್ವಾ? ದಯವಿಟ್ಟು ಫುಟ್ಪಾತ್ನ ತೆರವುಗೊಳಿಸಿ, ಮೈಸೂರನ್ನ ಮೈಸೂರಾಗಕ್ಕೆ ಬಿಡಿ.